ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಪ್ರೋಮೋನು ಅಪ್ಲೋಡ್ ಆಗಿದೆ. ಬಟ್ ಬಿಗ್ ಬಾಸ್ ಮನೆ ಫುಲ್ ಖಾಲಿ ಖಾಲಿ ಹೊಡಿತಾ ಇದೆ. ಬಟ್ ಅದರಲ್ಲಿ ಹೇಳಿರುವಂಥದ್ದು ಎಂದಿನಂತೆ ಅದೇ ಸಮಯದಲ್ಲಿ ಇಂದು ರಾತ್ರಿ 9:30ಕ್ಕೆ ಅನ್ನೋ ರೀತಿಯಲ್ಲಿ ಒಂದು ಬಿಗ್ ಬಾಸ್ ವಾಯ್ಸ್ ಕೂಡ ಕೇಳಿ ಬರ್ತಾ ಇದೆ. ಬಟ್ 9:30 ಶುರು ಆಗುತ್ತೆ ಬಿಕಾಸ್ ಅವ್ರ ಹತ್ರ ಕಂಟೆಂಟ್ ಏನಾದರೂ ಒಂದು ಇರುತ್ತೆ. ಸೊ ಹಿಂದೆ ಮುಂದೆ ಮಾಡಿ ಏನಾದರೂ ಒಂದು ಹಾಕ್ಬಿಡ್ತಾರೆ. ಬಿಕಾಸ್ 24 ಅವರ್ಸಲ್ಲಿ ಶೂಟ್ ಆಗಿರೋದನ್ನ ಕೇವಲ ನಮಗೆ ತೋರಿಸುವಂಥದ್ದು 1.5 ಗಂಟೆ, ಮೇ ಬಿ ನಾರ್ಮಲ್ 1 ಗಂಟೆ ಅಂತ ಅನಿಸುತ್ತೆ. ಸೊ ಅದರಲ್ಲಿ ಅರ್ಧ ಗಂಟೆ ಅಡ್ವರ್ಟೈಸ್ಮೆಂಟೇ ಇರುತ್ತೆ. ಓಕೆ, ಸೊ ಇದರಲ್ಲಿ ಇನ್ನೂ ಮಿಕ್ಕಿರೋವಂಥ ಒಂದು ಫುಟೇಜಸ್ಗಳಿರುತ್ತೆ. ಸೊ ಅದನ್ನು ತೋರಿಸ್ತಾರೆ. ಬಟ್ ಒಂದು ಖುಷಿ ವಿಚಾರ ಏನು ಅಂತಾರೆ, ಬಿಗ್ ಬಾಸ್ ಅಭಿಮಾನಿಗಳಿಗೆ, ಬಿಗ್ ಬಾಸ್ ನೋಡೋವಂಥವ್ರಿಗೆ ಬಿಗ್ ಬಾಸ್ದು ಗೇಟ್ ಅಂತೂ ಓಪನ್ ಆಗಿದೆ. ಸೊ ನಿನ್ನೆ ಮಧ್ಯರಾತ್ರಿ, ಸೊ ಇವತ್ತಿನ ಬೆಳಗ್ಗೆ ಜಾವ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ, 2:45ಕ್ಕೆ, ಸೊ 2:45 ಸುಮಾರಲ್ಲಿ ಸೊ ಬಿಗ್ ಬಾಸ್ ಗೇಟನ್ನು ಓಪನ್ ಮಾಡಿದ್ದಾರೆ. ಬಟ್ ಗೊತ್ತಿಲ್ಲ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಶೂಟಿಂಗ್ ಸ್ಟಾರ್ಟ್ ಮಾಡಲಿಕ್ಕಾಗಲ್ಲ. ಜಸ್ಟ್ ಕ್ರೂ ಏನಿದೆ ಅಥವಾ ಟೀಮ್ ಏನಿದೆ, ಟೆಕ್ನಿಕಲ್ ಟೀಮ್ ಇದೆ, ಸೊ ಸಿಬ್ಬಂದಿಗಳೇನಿದ್ದಾರೆ, ಜೊತೆಗೆ ಕಂಟೆಸ್ಟೆಂಟ್ಗಳು ಸೇರಿ ಒಳಗಡೆ ಹೋಗ್ಬೋದು, ಸೊ ವಾಸ ಮಾಡ್ಬೋದು. ಬಟ್ ಶೂಟಿಂಗಿಗೆ ಇನ್ನೂ ಅವಕಾಶ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಮೇ ಬಿ ಅದಕ್ಕೆ ಕಾನೂನು ರೂಪದಲ್ಲಿ ಏನೇನು ಇದು ಆಗಬೇಕು ಅದು ಆಗುತ್ತೆ ಅಂತ ಅನಿಸುತ್ತೆ. ಸೊ ಬಟ್ ಇದು ಮುಖ್ಯವಾಗಿ ಪ್ರಾಬ್ಲಮ್ ಇರೋವಂಥದ್ದು ಏನಂದರೆ ಜಾಲಿವುಡ್ ಸ್ಟುಡಿಯೋ ಕಡೆಯಿಂದ. ಓಕೆ, ಬಿಗ್ ಬಾಸ್ಗೂ ಅದಕ್ಕೂ ನೇರವಾಗಿ ಸಂಬಂಧ ಇಲ್ಲ ಅಂದರೂ ಕೂಡ ಇಂಡೈರೆಕ್ಟ್ ಸಂಬಂಧ ಇದೆ. ಬಿಕಾಸ್ ಆಫ್ ಆ ಜಾಲಿವುಡ್ ಸ್ಟುಡಿಯೋ ಏನು 40 ಎಕರೆ ಜಾಗನೂ ಇದೆ ಅಂಥದ್ದು. ಸೊ ಅದರಲ್ಲಿ ಒಂದು 1.5 ಎಕರೆ ಜಾಗದಲ್ಲಿ ಬಿಗ್ ಬಾಸ್ದು ಒಂದು ಶೆಟ್ಟನ್ನು ಹಾಕೊಂಡಿದ್ದಾರೆ, ಅಲ್ಲಿ ಶೂಟಿಂಗ್ ಮಾಡ್ತಿದ್ದಾರೆ. ಪ್ರಾಬ್ಲಮ್ ಆಗಿರುವಂಥದ್ದು ಏನಂದರೆ ಜಾಲಿವುಡ್ ಸ್ಟುಡಿಯೋದವರು ಪರ್ಮಿಷನ್ ತೊಗೊಂಡಿಲ್ಲ ಈ KSPCB ಬೋರ್ಡಿಂದ. ಸೊ ಏನೇನು ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಸೊ ಅದನ್ನು ಫಾಲೋ ಮಾಡಿಲ್ಲ ಅಂತ ಪರ್ಮಿಷನು ತೊಗೊಂಡಿಲ್ಲ, ಅದನ್ನು ಫಾಲೋ ಕೂಡ ಮಾಡ್ತಾ ಇಲ್ಲ. ಆ್ಯಂಡ್ ಇದನ್ನು ಓಪನ್ ಮಾಡಿದಂಥವ್ರು DK ಶಿವಕುಮಾರ್ ಅವರು. ಓಕೆ, ಈ ಜಾಲಿವುಡ್ ಸ್ಟುಡಿಯೋನ ಓಪನ್ ಮಾಡಿದಂಥವ್ರು. ಮೇ ಬಿ ಅದು ಆಮೇಲೆ ರಿನೋವೇಟ್ ಮಾಡಿದ್ರು. ಅದನ್ನ ಮುಂಚೆ ಇನೋವೇಟಿವ್ ಫಿಲ್ಮ್ ಸಿಟಿ ಅಂತ ಇತ್ತು, ಅದನ್ನು ರಿನೋವೇಟಿವ್ ಮಾಡಿ ಸೊ ಅದನ್ನು ಜಾಲಿವುಡ್ ಸ್ಟುಡಿಯೋಸ್ ಅಂತ ಇಟ್ಟಿದ್ರು. ಸೊ ಅದನ್ನು ಓಪನಿಂಗ್ ಮಾಡಿದ್ದಂಥದ್ದು ಯಾರು, DK ಶಿವಕುಮಾರ್ ಅವರು. ಸೊ ಇವಾಗ ಅವರೇನೆ ಒಂದು ರೀತಿಯಲ್ಲಿ ಇದಕ್ಕೆ ಇಂಟರ್ಫಿಯರ್ ಆಗಿ ಸೊ ಅವರೇ ಓಪನ್ ಮಾಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಪರ್ಮಿಷನ್ ಕೊಡಿ ಅನ್ನೋ ರೀತಿಯಲ್ಲಿ, ಒಂದು ಸರಿ ಚಾನ್ಸ್ ಕೊಡಿ ಅನ್ನೋ ರೀತಿಯಲ್ಲಿ, ಅದನ್ನು ಮೇ ಬಿ ಸರಿ ಪಡಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಓಕೆ, ಅದು ಏನಾಯ್ತು ಅಂದರೆ ಸ್ವಲ್ಪ ರಾಜಕೀಯ ಒಂದು ರೂಪನೂ ಪಡ್ಕೊಂಡಿತ್ತು. ಸೊ ಈ ಕಡೆಗೆ BJP ಅವರು ಸೊ ನಟ್ಟು ಬೊಟ್ಟು ಟೈಟ್ ಮಾಡ್ತೀವಿ ಅಂತ ಸುದೀಪ್ಗೋಸ್ಕರನೇ ಹೀಗೆ ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ ಅಂತಲೇ ವಿಚಾರ ಎಲ್ಲ ಬಂತು. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ಬಟ್ ಇವತ್ತು ಮಾಹಿತಿ ಬರ್ತಿರೋವಂಥದ್ದು ಏನು ಅಂತಂದರೆ, ಖಂಡಿತವಾಗ್ಲೂ ಬಿಗ್ ಬಾಸ್ ಸೀಸನ್ 12 ಮತ್ತೆ ರೀಸ್ಟಾರ್ಟ್ ಆಗುತ್ತೆ ಅಂತ. ಓಪನ್ ಅಂತೂ ಆಗಿದೆ. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಮತ್ತು ಅದ್ರದ್ದೇನು ಟೀಮ್ ಇದೆ, ಸೊ ಅವ್ರು ಒಳಗಡೆ ಹೋಗಿದ್ದಾರೆ. ಅದೇ ಯಾವಾಗಿಂದ ಶುರು ಆಗುತ್ತೆ ಅನ್ನುವಂಥದ್ದು DC ಅವರು ಕನ್ಫರ್ಮ್ ಮಾಡಬೇಕಾಗತ್ತೆ. ಇದು ಮೇನಾಗಿ ಸುದೀಪ್ ಸರ್ ಕೂಡ ಸ್ವಲ್ಪ ಮಾತಾಡಿದ್ದಾರೆ, ಸೊ DK ಶಿವಕುಮಾರ್ ಅವ್ರ ಜೊತೆಗೆ. ಆ್ಯಂಡ್ ಸೊ ಇದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ, ಮೇ ಬಿ ಅದಕ್ಕೋಸ್ಕರನೇ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು DCM ಶಿವಕುಮಾರ್ ಅವರು ಹೇಳಿದ್ದಾದಮೇಲೆ. ಓಕೆ, ಅದನ್ನು DC ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಯಾವಾಗಿಂದ ಶುರು ಆಗುತ್ತೆ ಅಂತ, ಮೇ ಬಿ ಇವತ್ತು ಸಾಯಂಕಾಲ ಅಥವಾ ನಾಳೆಯಿಂದ ಕೂಡ ಶುರು ಆಗ್ಬೋದು. ಸೊ ಇವತ್ತು 11 ಗಂಟೆಯಿಂದ ಏನೋ ಶುರು ಆಗುತ್ತೆ ಶೂಟಿಂಗ್ ಅಂತ ಹೇಳ್ತಾಯಿದ್ರು. ಮೇ ಬಿ ಕಿಚ್ಚನ ಪಂಚಾಯತಿ ಬರ್ಬೋದು ಅಂತ ಅನಿಸುತ್ತೆ. ಸೊ ಮೇ ಬಿ ನಾರ್ಮಲಿ ಕಿಚ್ಚನ ಪಂಚಾಯತಿ ಬಂದು ಗುರುವಾರ ಇಲ್ಲ ಶುಕ್ರವಾರ ಸ್ಟಾರ್ಟ್ ಮಾಡ್ತಾರೆ ಕಿಚ್ಚನ ಪಂಚಾಯತಿ. ಆ್ಯಂಡ್ ಅದಾದ ನೆಕ್ಸ್ಟ್ ಡೇಗೆ ಇದು ಇರುತ್ತೆ ಸೂಪರ್ ಸಂಡೇ ವಿತ್ ಸುದೀಪ. ಮೇ ಬಿ ಬರ್ಬೋದು ಅಂತ ಅನಿಸುತ್ತೆ ಅದು. ಯಾಕಂತಂದರೆ ನೇರವಾಗಿ ಬಿಗ್ ಬಾಸ್ ಸ್ಟುಡಿಯೋದವರು ಇದರಲ್ಲಿ ಕಾರಣಕರ್ತರಲ್ಲ. ಬಟ್ ಆದರೂ ಕೂಡ ಅವರ ಒಂದು ಜವಾಬ್ದಾರಿ ಆಗಿರುತ್ತೆ. ಸೊ ನಾವು ಒಂದು ಕಡೆ ಸೆಟ್ ಹಾಕ್ತಾ ಇದ್ದೀವಿ ಅಂತಂದರೆ ಅಟ್ಲೀಸ್ಟ್ ಅದರಲ್ಲಿ ಏನೇನು ನಡೀತಾ ಇದೆ ಅನ್ನೋವಂಥದ್ದನ್ನ ತಿಳ್ಕೊಬೇಕು. ಆ್ಯಂಡ್ ಎಲ್ಲ ಒಂದು ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಫಾಲೋ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕೂಡ ನೋಡಬೇಕಾಗತ್ತೆ. ಓಕೆ, ಸೊ ಅದು ಬಿಗ್ ಬಾಸ್ ತಂಡದಿಂದ ಮಾಡಿಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಅಷ್ಟೊಂದು ಕೋಟಿ ಸುರಿತಾರೆ, ಅಷ್ಟೊಂದು ಲೀಗಲ್ ಟೀಮ್ಗಳಿರುತ್ತೆ. ಸೊ ಅದನ್ನು ಕೂಡ ನೋಡ್ಕೊಂಡಿದ್ದರೆ ಬೆಟರ್ ಆಗಿರೋದು. ಅಗ್ರಿಮೆಂಟ್ಸ್ ಎಲ್ಲ ಮಾಡ್ಕೊಳ್ಳೋ ಟೈಮಲ್ಲಿ ಸೊ ಸ್ಟೇಟ್ ಗೌರ್ಮೆಂಟ್ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಸೊ ಅದನ್ನೆಲ್ಲ ನೋಡ್ಕೋಬೇಕಿತ್ತು ಅಂತ ನನ್ನ ಅನಿಸಿಕೆ. ಒಟ್ಟಿನಲ್ಲಿ ಖುಷಿ ವಿಚಾರ ಅಂತಂದರೆ ಬಿಗ್ ಬಾಸ್ ಗೇಟ್ ಅಂತೂ ಓಪನ್ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಇವತ್ತಲ್ಲ ನಾಳೆ ಶೂಟಿಂಗ್ ಸ್ಟಾರ್ಟ್ ಆಗೇ ಆಗುತ್ತೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಓಕೆ, ಸೊ ಆ್ಯಂಡ್ ನೋಡೋಣ ಏನೇನು ಆಗುತ್ತೆ ಅಂತ. ಸದ್ಯಕ್ಕೆ ನನಗನ್ಸಿರೋದು ಅಥವಾ ಇರೋವಂಥ ಅಪ್ಡೇಟ್ನ ನಿಮ್ಗೆ ಹೇಳಿದ್ದೀನಿ. ಆ್ಯಂಡ್ ನಾನು ಯಾರೋ ನೋಡ್ತಾ ಇದ್ದೆಪ್ಪ, ನಾನು ಯಾವುದೋ ಒಬ್ಬ ಪಾಲಿಟಿಷಿಯನ್ ಅವ್ರು ಹೇಳ್ತಾರೆ, ಈ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಈ ಜಾಲಿವುಡ್ ಸ್ಟುಡಿಯೋಗೂ ಏನು ರೀ ಸಂಬಂಧ, ಅದೇನು ಕಾರ್ಖಾನೆನಾ, ಹಾಗೆ ಹೀಗೆ, ಅದೇನು ಏರ್ ಪೊಲ್ಯೂಷನ್ ಮಾಡುತ್ತಾ, ಹಂಗೆ ಮಾಡುತ್ತಾ ಹಿಂಗೆ ಮಾಡುತ್ತಾ. ರೀ ಸ್ವಾಮಿ, ನಿಮ್ಗೆ ಯಾವನ್ ರೀ ಓಟ್ ಹಾಕ್ದವನು? ಹಾಂ, ಕರ್ನಾಟಕ ಮಾಲಿನ್ಯ ಮಂಡಳಿಗೆ ಅಧಿಕಾರ ಇಲ್ವಲ್ಲ ಒಳಗಡೆ ಹೋಗಿಬಿಟ್ಟು ಕ್ವಶನ್ ಮಾಡಲಿಕ್ಕೆ? ಅದು ಫಸ್ಟ್ ಆಫ್ ಆಲ್ ಕಮರ್ಷಿಯಲ್ ಬಿಲ್ಡಿಂಗು. ಎಲ್ಲಿಂದ ರೀ? ನನಗೆ ಅವ್ರು ಹೇಳೋದು ಕೇಳಿಬಿಟ್ಟು ನಗಬೇಕಾ ಅಳಬೇಕಾ ಹೊರತಾಗ್ತಿಲ್ಲ. ಅಲ್ಲ, ಹೇಳೋದು ಹೆಂಗಿದೆ ಅಂದರೆ ಎಲ್ಲ ತಿಳ್ಕೊಂಡಿರೋ ಅನ್ನೋ ರೀತಿಯಲ್ಲಿ 100% ಕಾನ್ಫಿಡೆನ್ಸಲ್ಲಿ ಹೇಳ್ತವ್ರೆ. ಅಲ್ಲ, ನಾಚಿಕೆ ಆಗೋದಿಲ್ವ ನಿಮಗೆ? ರಾಜಕಾರಣಿಗಳು ಅಂತ ಹೇಳ್ತೀರಾ ನೀವು, ಜನಪ್ರತಿನಿಧಿಗಳು ನೀವು. ಕಮರ್ಷಿಯಲ್ ಬಿಲ್ಡಿಂಗಿಗೂ ಯಾವುದು ಗೊತ್ತಾಗಲ್ವಾ? ರೆಸಿಡೆನ್ಷಿಯಲ್ಗೂ. ಅಲ್ಲ ರೀ, ಕಮರ್ಷಿಯಲ್ಲು ಮತ್ತು ರೆಸಿಡೆನ್ಷಿಯಲ್ ಹಾಳಾಗೋಲಿ. ನಿಮ್ಮ ಮನೆ ಇದೆ ಅಂತಲ್ವ, ನಿಮ್ಮ ಮನೆ ಬಾತ್ರೂಮ್ನು ಟಾಯ್ಲೆಟ್ ನೀರು ತೊಗೊಂಡು ಹೋಗ್ಬಿಟ್ಟು ರೋಡಿಗೆ ಬಿಟ್ಬಿಡ್ತೀರಾ? ಹಾಂ, ಅದು ಮಾಲಿನ್ಯ ಮಾಡ್ದಂಗೆ ಅಲ್ವಾ? ಏನು ರೀ ಕಾಮನ್ ಸೆನ್ಸ್ ಇಲ್ವಾ? ಅಲ್ಲ ರೀ, ಕಮರ್ಷಿಯಲ್ಲು ರೆಸಿಡೆನ್ಷಿಯಲ್ ಹಾಳಾಗೋಲಿ. ನಿಮ್ಮ ಮನೆ ಇದೆ ತಾನೆ, ನಿಮ್ಮ ಮನೆಯಲ್ಲಿ ಟಾಯ್ಲೆಟೆಲ್ಲ ಇದೆ ತಾನೆ, ಯೂಸ್ ಮಾಡ್ತೀರ ತಾನೆ, ತೊಗೊಂಡೋಗ್ಬಿಟ್ಟು ರೋಡಿಗೆ ಬಿಡ್ತೀರಾ ನೀವು? ರೋಡಿಗೆ ಬಿಟ್ಟರೆ ಅದು ಮಾಲಿನ್ಯ ಮಾಡ್ದಂಗೆ ಅಲ್ವಾ ಅದು? ಅಲ್ಲ, ಇವ್ರು ಎಲ್ಲಿಂದ ಬರ್ತಾರೆ ಅಂತ.
ಅಲ್ಲ ಅಷ್ಟು 40 ಎಕರೆ ಜಾಗ ಅಂತಾರೆ, ಅಷ್ಟೊಂದು ಜಾಲಿವುಡ್ ಸ್ಟುಡಿಯೋ ಅಂತ ಅಷ್ಟೊಂದು ಮಾಡ್ಕೊಂಡಿದ್ದಾರೆ. ಅಲ್ಲಿ ಅಷ್ಟೊಂದು ಆಟಗಳಿದ್ದಾವೆ, ವಾಟರ್ ಗೇಮ್ಗಳಿದ್ದಾವೆ. ಆ ವಾಟ್ರಲ್ಲಿ ಎಲ್ಲಿಗೆ ಹೋಗುತ್ತೆ ಮತ್ತೆ ವೇಸ್ಟ್ ಆಗಿರುವಂಥದ್ದು? ಅಲ್ಲಿ ರೆಸ್ಟ್ ರೂಮ್ಸ್ಗಳಿರಲ್ವಾ? ಹಾಂ, ಅಲ್ಲಿ ಏನಾದ್ರು ಫುಡ್ ವೇಸ್ಟ್ ಜನ್ರೇಟ್ ಆಗಲ್ವಾ? ಅಲ್ಲಿ ಡಿ ಜಿಗಳಿಲ್ವಾ? ಹಜಾರ್ಡ್ ವೇಸ್ಟ್ ಜನ್ರೇಟ್ ಆಗಲ್ವಾ ಅಲ್ಲಿ? ಅದಕ್ಕೆಲ್ಲ ಪರ್ಮಿಷನ್ ಬೇಡವಾ? ಅಲ್ಲ, ಇವಕ್ಕೆ ಫಸ್ಟ್ ಆಫ್ ಆಲ್ ಕಮರ್ಷಿಯಲು ರೆಸಿಡೆನ್ಷಿಯಲ್ ಅನ್ನುವಂಥದ್ದೇ ಗೊತ್ತಿಲ್ಲ. ರಾಜಕೀಯ ಎಲ್ಲದರಲ್ಲೂ ರಾಜಕೀಯ ಮಾಡಬೇಕು. ಅದು ಹೋಗಿ ಸುದೀಪ್ ಅವ್ರಿಗೆ ಟಾರ್ಗೆಟ್ ಮಾಡೋಕ್ಕೋಸ್ಕರ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಅದು ಸುದೀಪ್ ಅವ್ರಿಗೂ ಅಲ್ಲ, ಆಮೇಲೆ ಅವ್ರದ್ದು ಯಾವುದಾದ್ರು ಕ್ಯಾಸ್ಟ್ ಬಗ್ಗೆ ಕೂಡ ಅಲ್ಲಿ ಮಾತಾಡಿದ್ರು. ಅಂದರೆ ಇಂಡೈರೆಕ್ಟಾಗಿ ಅವ್ರು ಕ್ಯಾಸ್ಟ್ನ ಟಾರ್ಗೆಟ್ ಮಾಡ್ತಿದ್ರಂತ. ಎಲ್ಲಿಗೆ ತೊಗೊಂಡು ಹೋಗ್ತಿರೋ ಮಾರಾಯ ನೀವು ರಾಜಕಾರಣಿಗಳು, ಎಂಥ ಹೊಲಸು ನನ್ನ ಮಕ್ಕಳಿದ್ದೀರಾ ಅಂತಂದರೆ. ಅದರಲ್ಲಿ ಕಮೆಂಟ್ಗಳು ನೋಡಿದೆ ನಾನು, ಹೌದು ಸಾರ್, ಹಿಂಗೆ ಸಾರ್, ಹಿಂಗೆ ಸಾರ್. ಎಂಥ ಗಬಾಡ್ಗಳು ನನ್ನ ಮಕ್ಕಳು ಅಂತಂದರೆ, ಜನಗಳುವೆ ಅವನು ಯಾವನು ಏನಾದರೂ ಹೇಳಿ ಅದಕ್ಕೆಲ್ಲ ಜೈ ಅಂದ್ಬಿಡೋದು. ಇಲ್ಲಿ ನೋಡೋದೇನು, ಪಕ್ಷ ಹೆಂಗಿದೆ, ಹಿಂಗಿದೆ, ಹಂಗಿದೆ, ಅವ್ರವ್ರ ಪಕ್ಷಕ್ಕೆ ಅವ್ರವ್ರ ಜೈ. ಏನಾದರೂ ಹೇಳಿ ಅವನು ಅಂಥ ಡಂಬ್ ಆಗಿರೋಂಥ ಸ್ಟೇಟ್ಮೆಂಟ್ ಕೊಡ್ತಾನೆ. ಕೆಳಗಡೆ ಕಮೆಂಟಲ್ಲಲ್ವೇ ಜನಗಳು ಹೋಗ್ಬಿಟ್ಟು ಹಂಗೆ ಸಾರ್, ಹಿಂಗೆ ಸಾರ್ ಅಂತ ಅವ್ನು ಪರವಾಗಿ ಮಾತಾಡ್ತವ್ರೆ. ಒಂದು ಚೂರು ಕಾಮನ್ ಸೆನ್ಸ್ ಇಲ್ಲ. ಮಾಲಿನ್ಯ ಅಂದ್ರೇನು ಅದು ಒಂದಾರ ಗೊತ್ತಿದೆಯಾ? ಎಲ್ಲರೂ ಸುಮ್ಮನೆ ಹೋಗ್ಬಿಟ್ಟು ಸಪೋರ್ಟ್ ಮಾಡೋದು. ತಪ್ಪು ಮಾಡಿದಾರ ಇಲ್ಲ ಅಂತ ಹೇಳ್ತಿಲ್ಲ ಜಾಲಿವುಡ್ ಸ್ಟುಡಿಯೋದವರು, ಅದಕ್ಕೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಮಾಡುವಂಥದ್ದು. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನೇ ನಟು ಬೋಲ್ಟ್ ಟೈಟ್ ಮಾಡಲಿಕ್ಕೋಸ್ಕರ ಹಂಗೆ ಮಾಡಿದ್ರು. ಸುದೀಪ್ ಅವ್ರಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ. ಸುದೀಪ್ ಅವ್ರಿಗೆ ಮಾಡ್ತಿದ್ದಾರೆ ಅಂದರೆ ಯಾರಿಗೆ ಮಾಡ್ತಾರೆ ಅಂತ ಗೊತ್ತಲ್ವ ನಿಮಗೆ? ಎಂಥ ತುಕಾಲಿ ನನ್ನ ಮಕ್ಕಳಿಗೂ ಇವರೆಲ್ಲನೂ. ಓಕೆ, ಸೊ ಇದ್ರ ಬಗ್ಗೆ ಮಾತಾಡೋಕೆ ಹತ್ಬಿಟ್ರೆ ಇನ್ನೂ ಬೆಳಗನ ಮಾತಾಡಬೇಕಾಗುತ್ತೆ ನಾನು. ಅಷ್ಟು ನನಗೆ ಇವ್ನ ಮಕ ನೋಡಿದ್ರೆ ಸಾಕು, ನನ್ನ ಮೈಯೆಲ್ಲ ಉರಿತದೆ ರಾಜಕಾರಣಿಗಳದು. ಅವ್ರು ಒಬ್ಬರದೇ ಅಂತಲ್ಲ, ಎಲ್ಲ ರಾಜಕಾರಣಿಗಳದು ಅಷ್ಟೇ. ಅಂತ ಹೊಲಸ ನನ್ನ ಬರ್ತದೆ ನೀವು ಬಾಯಿಗೆ ನನಗೆ ಹೊಲಸು ನನ್ನ ಮಕ್ಕಳು ಅಂತಂದರೆ. ಸೊ ನಿನ್ನೆ ಎಪಿಸೋಡಲ್ಲಿ ನೋಡಿದರೆ ನೀವು ಏನಂತ ಗೇಮ್ ಸ್ಟ್ರಾಟಜಿಗಳು ಏನು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯಗಳು ಕಾಣಿಸ್ತಾ ಇಲ್ಲ. ಅದೇ ಕಿತ್ತಾಟಗಳು, ಅದೇ ಯೂಸ್ಲೆಸ್ ಅಂತ ಅನಿಸುತ್ತೆ. ಬಂದಾಗಿರ್ತತೆ ಒಳ್ಳೇದಾಯ್ತು, ಇನ್ನೊಂದು 2 ವಾರ ತೆಗೆದೇ ಇದ್ದೇನೆ. ಸುಮ್ಮನೆ ಒಂದು 4-5 ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನ ಕರ್ಕೊಂಡ್ಬಂದು ಅಟ್ಲೀಸ್ಟ್ ರೀಸ್ಟಾರ್ಟ್ ಅನ್ನೋ ರೀತಿಯಲ್ಲಿ ಮಾಡಿದಿದ್ರೆ ಬೆಟರ್ ಆಗಿರೋದಪ್ಪ. ಏನು ಆಟ ಆಡ್ತಿದ್ದಾರೆ ಇವರೆಲ್ಲನೂ? ಅಲ್ಲಿ ಯಾರು ಅಂತ ಆಟ ಆಡ್ತಾನೆ, ನೀವು ಸೀರಿಯಸ್ ಆಗಿ ಯಾರು ಆಟ ಆಡ್ತಿಲ್ಲ. ಗೇಮ್ ಆಡಬೇಕು, ಗೆಲ್ಲಬೇಕು, ಟಾಸ್ಕ್ಗಳನ್ನ ಆಡಬೇಕು, ಕಂಪ್ಲೀಟ್ ಮಾಡಬೇಕು ಅನ್ನೋಂಥ ಉತ್ಸಾಹ ಒಬ್ಬರಲ್ಲೂ ಕಾಣಿಸ್ತಿಲ್ಲ. ಅವ್ರು ಆಡಲಿ, ನೀವು ಆಡಿ, ನೀವು ಚೆನ್ನಾಗಿ ಆಡ್ತೀರಾ, ಅವ್ರು ಆಡಿ, ನಾನು ಆಡ್ತೀನಿ, ನಾನು ಚೆನ್ನಾಗಿ ಆಡ್ತೀನಿ ಅಂತ ಒಬ್ಬರಾದ್ರೂ ಇದ್ದಾರಲ್ಲಿ. ರಾಶಿಕಾ ಒಬ್ಬರು ಟ್ರೈ ಮಾಡಿದ್ರು ನಿನ್ನೆ, ಅವ್ರಿಗೆ ಅವಕಾಶ ಕೊಡಲಿಲ್ಲ. ಅವತ್ತು ಫಸ್ಟ್ ವೀಕಲ್ಲಿ ಅಂತ ಅನಿಸುತ್ತೆ. ಕರಿಬಸಪ್ಪ ಒಂದು ಗೇಮನ್ನೇ ಕೇಳಿದ್ರು, ಅವ್ರಿಗೂ ಅವಕಾಶ ಕೊಡಲಿಲ್ಲ. ಅಲ್ಲಿ 2 ಗ್ರೂಪಲ್ಲಿ ಒಬ್ಬೊಬ್ಬರು ಇದ್ದಾರೆ, ಅವರೇ ಡಿಸೈಡ್ ಮಾಡುವಂಥದ್ದು. ಈ ಕಡೆಗೆ ಅಭಿಷೇಕು, ಆಮೇಲೆ ಮಂಜು ಭಾಷಿಣಿ, ಈ ಕಡೆಗೆ ಅಶ್ವಿನಿ. ಇನ್ನು ಬಿಟ್ಟರೆ ಇನ್ನು ಯಾರು ಕೂಡ ಡಿಸೈಡ್ ಮಾಡಲ್ಲ. ಅಲ್ಲಿ 1-2 ಗ್ರೂಪ್ ಮಾಡ್ಕೊಂಡವ್ರೆ. ಅವರು ಅಷ್ಟೇ, ಅವರು ಗೇಮ್ಗಳು ಆಡಲ್ಲ, ಬರೀ ಈ ದೌಲತ್ತಿನ ಮಾತುಗಳಲ್ಲೇ ಸುಮ್ಮನೆ ಆಗ್ಬಿಡ್ತಾರೆ. ಆಡ್ತೀವಿ ಹಿಂಗೆ ಮಾಡಿ ಅಂತ. ಅದರಲ್ಲೂ ಈ ಒಂಟಿಗಳಲ್ಲಂತೂ ಅಲ್ಲಿ ಅಶ್ವಿನಿ ಗೌಡ ಅಷ್ಟೇ. ಇನ್ನು ಮಿಕ್ಕಿದವ್ರು ಎಲ್ಲರೂ ಟುಸ್ಪಟಾಕಿನೇ, ಯಾರೂ ಯೂಸ್ ಇಲ್ಲ. ಯಾವುದೋ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದು ಏನಾದರೂ ಧೂಮ್ ಧಮಾಕ ಮಾಡಿದ್ರೇ ಅದು ಶೋಗೆ ಒಂದು ಏನಾದರೂ ಉಳ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಅದೇ ಈ ಥರದ ಗಿಮಿಕ್ಗಳಿಂದನೇ ಏನು ಮಾಡ್ಬೇಕಾಗತ್ತೆ ಅಷ್ಟೇ. ಇಲ್ಲಾಂದರೆ ನನ್ನ ಪ್ರಕಾರ TRP ಎಲ್ಲ ಅಷ್ಟೇನು ಬರ್ತಾಯಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಅವ್ರು ಏನೂ ಶೋ ಮಾಡ್ತಾಯಿಲ್ಲ, ಅದನ್ನ ಬಂದಿದ್ದರೆ ಶೋ ಮಾಡಿರೋರು. ಓಕೆ, ಸೊ ನೋಡೋಣ ಈ ಸಾರಿ ಒಂದು ಕಿಚ್ಚನ ಪಂಚಾಯತಿ ನಡೆಯಲ್ವಾ ಅಂತ. ಸೊ ಸದ್ಯಕ್ಕಿರುವಂಥ ಮಾಹಿತಿ ಇಷ್ಟು. ಇನ್ನೇನಾದರೂ ಇದ್ದರೆ ಸೊ ತಿಳಿಸ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಹೊಡೆದಷ್ಟೇ. ಮುಂದಿನ ದಿವಸಕ್ಕೂ ಅವ್ರಿಗೂ ಬಾಯ್.